ನಮಸ್ಕಾರ ವೀಕ್ಷಕರೇ, ಕಳೆದ ಒಂದು ತಿಂಗಳಿನಿಂದ ಆಗ್ತಾ ಇರೋ ಬೆಳವಣಿಗೆಗಳಿಂದ ಹಂತ ಹಂತವಾಗಿ ಪ್ರಧಾನಿ ಮೋದಿಯೇ ಇವರೆಲ್ಲರ ಟಾರ್ಗೆಟ್ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲಾ ರೀತಿಯ ಆಂತರಿಕ ದಾಳಿಗಳ ಬಳಿಕ ಈಗ ಪ್ರಧಾನಿ ಮೋದಿಗೆ ಮೋರಲ್ ಸಪೋರ್ಟ್ ನೀಡೋ ಕೆಲಸ ಆಂಧ್ರ ಪ್ರದೇಶದಲ್ಲಿ ಆಗಿದೆ. ಒಂದು ಕಡೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಪ್ರಧಾನಿ ಮೋದಿ ಕುರಿತಂತೆ ಭಾವುಕರಾಗಿ ಮಾತನಾಡಿದ್ರೆ, ಸಿಎಂ ಚಂದ್ರಬಾಬು ನಾಯ್ಡು ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿ ನಮ್ಮ ಬೆಂಬಲ ಯಾವತ್ತಿಗೂ ಹೀಗೆ ಇರುತ್ತೆ ಅನ್ನೋದನ್ನ ಖಾತ್ರಿಪಡಿಸಿದ್ದಾರೆ. ಮತ್ತೊಂದು ದಿಕ್ಕಲ್ಲಿ ನಾಯ್ಡು ಪುತ್ರ ಲೋಕೇಶ್ ನೀಡಿದ ಹೇಳಿಕೆಯೊಂದು ರಾಷ್ಟ್ರ ರಾಜಕೀಯದಲ್ಲಿ ಸುನಾಮಿಯನ್ನ ಎಬ್ಬಿಸ್ತಾ ಇದೆ. ಇದು 3 ವರ್ಷಗಳ ಹಿಂದಿನ ರಾಜಕೀಯ ಲೆಕ್ಕಾಚಾರಕ್ಕೆ ತಳುಕು ಹಾಕ್ತಾ ಇದ್ದು, ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇದು ಇಂಡಿ ಒಕ್ಕೂಟಕ್ಕೆ ಟೆನ್ಷನ್ ತರಿಸೋ ವಿಚಾರ ಎನ್ನಿಸ್ಕೊಳ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಲ್ಲೆಲ್ಲೋ ಯುದ್ಧ ಆಗ್ತಾ ಇದೆ, ಆದ್ರೆ ನಮ್ಮ ಫೇವರೇಟ್ ದೇಶಕ್ಕೆ ಭಾರತ ಸಪೋರ್ಟ್ ಮಾಡ್ತಿಲ್ಲ. ಇದೆಲ್ಲದಕ್ಕೂ ಮೋದಿಯೇ ಹೊಣೆ ಅಂತ ದೂರು. ಜಾಗತಿಕ ಮಟ್ಟದಲ್ಲಿ ಏರುಪೇರಾಗಿದೆ ಅಂದ್ರೆ ಭಾರತದಲ್ಲಿ ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗುತ್ತೆ, ಎಲ್ರೂ ಕಥೆಯೂ ಮುಗಿದೇ ಹೋಯ್ತು, ಎಲ್ಲದಕ್ಕೂ ಮೋದಿ ಕಾರಣ ಅನ್ನೋ ಆರೋಪ. ಬಿಜೆಪಿ ಎಲೆಕ್ಷನ್ ಗೆದ್ರೆ ವೋಟ್ ಚೋರಿ ಮಾಡಿದ್ದಾರೆ, ಮೋದಿಯೇ ಮಾಡಿಸಿದ್ದು ಅನ್ನೋ ದೂರು. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಯ್ತು ಅಂದ್ರು, ಅದಕ್ಕೆ ಮೋದಿಯೇ ಹೊಣೆ. ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂದ್ರೆ ಕಾಳಜಿ ಇಲ್ಲ ಅನ್ನೋ ದೂರು. ಪ್ರತಿಕ್ರಿಯೆ ನೀಡಿದ್ರೆ ಇಷ್ಟು ದಿನ ಬೇಕಾಯ್ತಾ ಅನ್ನೋ ರೋದನೆ. ಸೆಲ್ಫಿ ವಿಡಿಯೋ ಮಾಡಿ ಸಂದೇಶ ಕೊಟ್ರೆ ಇಷ್ಟು ಹತ್ತಿರದಲ್ಲಿ ಮುಖ ತೋರಿಸಬೇಡಿ ಅಂತ ಟೀಕಿಸುವ ಜಗತ್ತಿನ ಅತ್ಯಂತ ಸುಂದರ ಪುರುಷರು ಹಾಗೂ ಸುರ ಸುಂದರಿಯರ ಟೀಕೆ. ಒಟ್ನಲ್ಲಿ ನಮ್ಮ ಮನಸ್ಸಿಗೆ ಹಿಡಿಸದೇ ಇರೋದು ಏನೇ ಆದ್ರೂ ಅದಕ್ಕೆ ಮೋದಿಯೇ ಕಾರಣ ಅನ್ನೋ ಜನಗಳ ಮಧ್ಯೆ ಆಂಧ್ರ ಪ್ರದೇಶದಲ್ಲಿ ಮೋದಿಗೆ ದೊಡ್ಡ ಮೋರಲ್ ಸಪೋರ್ಟ್ ಸಿಕ್ಕಿದೆ. ಆಂಧ್ರದಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿರ್ತಾರೆ. ಈ ವೇಳೆ ಆಂಧ್ರ ಸರ್ಕಾರದ ಸಿಎಂ, ಡಿಸಿಎಂ ಸೇರಿ ಹಲವು ಪ್ರಮುಖರು ಹಾಜರಿರ್ತಾರೆ. ಈ ಹೊತ್ತಲ್ಲಿ ಮಾತನಾಡುವ ಪವನ್ ಕಲ್ಯಾಣ್ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಓಪನ್ ಅಪ್ ಆಗ್ತಾ ಹೋಗ್ತಾರೆ. ಯಾವತ್ತೂ ಜಾಸ್ತಿ ಹಣ್ಣಿರೋ ಮರಕ್ಕೆ ಹೆಚ್ಚು ಕಲ್ಲುಗಳು ಬೀಳುತ್ತವೆ. ಮನೆಯಲ್ಲಿ ಯಾರು ಜವಾಬ್ದಾರಿ ಹೊತ್ತು ಕಷ್ಟಪಡ್ತಾ ಇರ್ತಾರೋ, ತಂದೆ ಆಗಿರ್ಲಿ ಅಥವಾ ಅಣ್ಣನಾಗಿರ್ಲಿ, ಅವರ ಮೇಲೆಯೇ ಎಲ್ಲರೂ ಮುಗಿ ಬೀಳ್ತಾರೆ ಅನ್ನೋದನ್ನ ನೋಡಿರ್ತೀರಿ. ಅದೇ ರೀತಿ ನೆನೆಗುದಿಗೆ ಬಿದ್ದಿದ್ದ ಭಾರತದ ಅಭಿವೃದ್ಧಿಯನ್ನ ಮತ್ತೆ ಮೇಲಕ್ಕೆತ್ತಿ ಸತತವಾಗಿ 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರೋ ನರೇಂದ್ರ ಮೋದಿ ಅವರ ಬಗ್ಗೆ ಯಾರ್ಯಾರೋ ಏನೇನೋ ಅವಾಚ್ಯಗಳನ್ನ ಬಳಸಿ ಮಾತಾಡ್ತಾ ಇದ್ರೆ ನಿಜಕ್ಕೂ ಅದನ್ನ ನೋಡಿ ನನಗೆ ಬೇಸರವಾಯಿತು, ಕಣ್ಣೀರು ಬಂತು. ದೇಶಕ್ಕಾಗಿ ಕಷ್ಟಪಡುವವರಿಗೆ ಅಂತಿಮವಾಗಿ ನಾವು ಇದನ್ನೇ ನೀಡ್ತಾ ಇದ್ದೀವ ಅನ್ನಿಸ್ಬಿಡ್ತು. ಇವತ್ತು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರುವವರಿಗೆ ಮೋದಿಯ ಹಿನ್ನೆಲೆ ಗೊತ್ತಿಲ್ಲ, ಅವರು ಪಟ್ಟ ಕಷ್ಟಗಳ ಬಗ್ಗೆ ಗೊತ್ತಿಲ್ಲ. ಒಂದೇ ಒಂದು ದಿನ ರಜೆ ತೆಗೆದುಕೊಳ್ಳದೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶಕ್ಕಿರೋ ಸಮಸ್ಯೆಗಳು ಒಂದೆರಡಲ್ಲ. ಒಂದು ಕಡೆ ಶತ್ರು ದೇಶಗಳು ನಮ್ಮ ಮೇಲೆ ಹೊಂಚು ಹಾಕ್ತಾ ಇದ್ರೆ, ಇನ್ನೊಂದು ಕಡೆ ನಮ್ಮ ದೇಶ ಅಭಿವೃದ್ಧಿ ಆಗುವುದನ್ನ ಸಹಿಸಲಾಗದೆ ಒಂದಷ್ಟು ದೇಶಗಳು ಹೊಟ್ಟೆಕಿಚ್ಚು ಪಡ್ತಾ ಇವೆ. ಇದೆಲ್ಲದರ ಮಧ್ಯೆ ಆಂತರಿಕ ಶತ್ರುಗಳ ಕಾಟ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ. ನಮ್ಮ ದೇಶವನ್ನ ಅಭಿವೃದ್ಧಿ ಮಾಡಬೇಕು ಅಂದ್ರೂ ಒಂದು ಕಡೆ ಹೊರಗಿನ ಶತ್ರುಗಳು, ಇನ್ನೊಂದು ಕಡೆ ಒಳಗಿನ ಶತ್ರುಗಳ ಜೊತೆಗೆ ಹೋರಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಇಂಥ ವ್ಯಕ್ತಿಗೆ ನಮ್ಮಿಂದ ಹೇಳಬಹುದಾದ ವಿಷಯ ಏನಾದ್ರೂ ಇದ್ರೆ ಅದು, ನಾವು ನಿಮ್ಮ ಜೊತೆ ಇದ್ದೀವಿ, ನಿಮಗೆ ಬೀಳೋ ಏಟುಗಳು ಕೂಡ ಅದು ನಮಗೆ ಬಿದ್ದಂತೆಯೇ. ಈ ರೀತಿ ನಿಲುವು ತೆಗೆದುಕೊಳ್ಳೋ ಮೂಲಕ ನಾವು ಅವರಿಗೆ ಬೆಂಬಲವನ್ನ ಕೊಡಬೇಕಿದೆ. ನಿಜವಾಗ್ಲೂ ಜಂತರ್ ಮಂತರ್ನಲ್ಲಿ ಕೇಳಿ ಬಂದ ಮಾತುಗಳಿಂದ ಬೇಸರ ಆಯಿತು. ಆದ್ರಿಂದ ಇಲ್ಲಿ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಪ್ರಧಾನಿ ಮೋದಿಯನ್ನ ಎದುರಿಸೋ ಇನ್ನೊಬ್ಬ ನಾಯಕ ಈ ದೇಶದಲ್ಲಿ ಇಲ್ವೇ ಇಲ್ಲ, ಬರೋದು ಕೂಡ ಇಲ್ಲ. ಯಾಕಂದ್ರೆ ನೀವು ಪಟ್ಟ ಕಷ್ಟ, ಹಾಕಿರುವ ಶ್ರಮ, ಇದನ್ನೆಲ್ಲ ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಈ ಘಟನೆಗಳನ್ನೆಲ್ಲ ನೋಡಿದ್ಮೇಲೆ ಮಕ್ಕಳನ್ನ ಸರಿಯಾಗಿ ನೋಡಿಕೊಳ್ಳೋದು, ಅವರಿಗೆ ಸಂಸ್ಕಾರ ಕಲಿಸೋದು ಎಷ್ಟು ಮುಖ್ಯ ಅನ್ನೋದು ಅರಿವಿಗೆ ಬರ್ತಾ ಇದೆ. ಅವರ ಬಗ್ಗೆ ವೈಯಕ್ತಿಕವಾಗಿ ಕೆಟ್ಟ ಮಾತಿನಿಂದ ನಿಂದಿಸಿದವರನ್ನು ಕೂಡ ಕ್ಷಮಿಸಿದ್ದೀನಿ ಅಂತ ಹೇಳಿದ್ದಾರೆ. ಅಂತ ಪ್ರಧಾನಮಂತ್ರಿಯ ಪಾದಗಳಿಗೆ ನಾನು ನಮಸ್ಕರಿಸ್ತೀನಿ. ನಿಜಕ್ಕೂ ನಿಮ್ಮ ಬದುಕು ಸ್ಫೂರ್ತಿದಾಯಕ. ಯಾಕಂದ್ರೆ ಒಂದು ಕುಟುಂಬ ನಡೆಸೋದು ಎಷ್ಟು ಕಷ್ಟ ಅನ್ನೋದು ಜನರಿಗೆ ಗೊತ್ತಿದೆ. ಆದ್ರೆ 140 ಕೋಟಿ ಜನರಿರೋ ದೇಶವನ್ನ ಮುನ್ನಡೆಸೋದು ಎಷ್ಟು ಕಷ್ಟ ಅನ್ನೋದು ಜನರಿಗೆ ಅರ್ಥ ಆಗೋದಿಲ್ಲ. ದೇಶವನ್ನ ಮುನ್ನಡೆಸೋದು ರಾಮ ಕಾರ್ಯ ಇದ್ದಂತೆ. ಹನುಮಂತ ಲಂಕೆಗೆ ಹೋದಾಗ ಆತನಿಗೆ ಎಷ್ಟು ಕಷ್ಟಗಳು ಎದುರಾದ್ವು, ಆದ್ರೆ ಯಾವುದಕ್ಕೂ ಅಂಜದೆ ಹನುಮಂತ ಮುನ್ನುಗ್ಗಿದ್ದ. ಯಾಕಂದ್ರೆ ಅದು ರಾಮ ಕಾರ್ಯವಾಗಿತ್ತು. ಅದೇ ರೀತಿ ದೇಶವನ್ನ ನಡೆಸೋದು ಕೂಡ ರಾಮ ಕಾರ್ಯ. ಅಂತ ಪ್ರಧಾನಿಗೆ ನಾವು ಹೇಗೆ ನಮಗಾಗಿ ಕಷ್ಟಪಡುವ ತಂದೆ ತಾಯಿಗೆ ನಿಮ್ಮ ಜೊತೆ ನಿಲ್ತೀವಿ, ಬೆಂಬಲ ಕೊಡ್ತೀವಿ ಅಂತ ಹೇಳ್ತೀವೋ, ಅದೇ ರೀತಿಯ ಬೆಂಬಲವನ್ನ ಕೊಡಬೇಕು ಅಂತ ಹೇಳ್ತಾರೆ. ಇದು ಒಂದು ಲೆಕ್ಕವಾದ್ರೆ, ಇದರ ಮುಂದೆ ಪವನ್ ಹೇಳಿದ ವಿಚಾರವೇ ರಾಷ್ಟ್ರ ರಾಜಕೀಯದಲ್ಲಿ ಈಗ ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇರೋದು. ಅದೇನಂದ್ರೆ, ದೇಶಕ್ಕಾಗಿ ಇಷ್ಟು ಶ್ರಮ ಹಾಕಿರೋ ನೀವು, ನಿಮಗೆ ಎಷ್ಟು ದಿನ ಪ್ರಧಾನಿಯಾಗಿ ಕೆಲಸ ಮಾಡಬೇಕು ಅಂತಿದೆಯೋ ಅಷ್ಟು ದಿನವೂ ನೀವೇ ಆ ಸ್ಥಾನದಲ್ಲಿ ಇರಿ. ನೀವು ಆ ಸ್ಥಾನದಲ್ಲಿ ಇರಬೇಕೋ ಬೇಡವೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಎಲ್ಲಿಯವರೆಗೆ ನೀವು ಆ ಕುರ್ಚಿಯಲ್ಲಿ ಇರ್ತಿರೋ ಅಲ್ಲಿಯ ತನಕವೂ ನಮ್ಮ ಬೆಂಬಲ ನಿಮಗೆ ಹೀಗೆ ಇದ್ದೇ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಇದರ ಬೆನ್ನಲ್ಲೇ ಆಂಧ್ರ ಸಿಎಂ ಪುತ್ರ ಸಚಿವ ನಾರಾ ಲೋಕೇಶ್ ಇನ್ನೂ ಕ್ಲಿಯರ್ ಆಗಿ ಹೇಳಿ ಎಲ್ಲರ ಕಣ್ಣನ್ನ ಅರಳಿಸೋ ಕೆಲಸವನ್ನ ಮಾಡ್ತಾರೆ.
ಇವತ್ತು ಪೂರ್ವದಿಂದ ಪಶ್ಚಿಮದ ತನಕ ಡಬಲ್ ಇಂಜಿನ್ ಸರ್ಕಾರ ಅಭಿವೃದ್ಧಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸಿಕೊಡ್ತಾ ಇದೆ. ಇದು ನಮೋ ಶಕ್ತಿಯ ಪ್ರದರ್ಶನ. ಅದರಿಂದ ಎಲ್ಲರೂ ಸಂಕಲ್ಪ ಮಾಡೋಣ, 2029ಕ್ಕೆ ಮತ್ತೆ ಮೋದಿಯೇ ಪ್ರಧಾನಿ ಆಗಬೇಕು ಅನ್ನೋದನ್ನ ಪಣ ತೊಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಅಲ್ಲಿಗೆ ಜನಸೇನಾ ಹಾಗೂ ತೆಲುಗು ದೇಶಂ ಪಾರ್ಟಿ ಕಡೆಯಿಂದ ಒಂದೇ ರೀತಿಯ ಸಂದೇಶಗಳು ಬಂದಿದ್ದು, ಈ ಅವಧಿಯಲ್ಲಿ ಮೊದಲ ಬಾರಿಗೆ 2029ರ ದೊಡ್ಡ ಹಿಂಟ್ ಕೊಟ್ಟಂತಾಗ್ತಾ ಇದೆ. ಮೋದಿಗೆ 75 ವರ್ಷ ಆಯ್ತಲ್ವಾ, ಯಾವಾಗ ಕೆಳಗಿಳಿತಾರೆ ಅಂತ ಕೇಜ್ರಿವಾಲ್ ಸೇರಿದಂತೆ ಹಲವು ನಾಯಕರು ಆಗಾಗ ಶಬ್ದ ಮಾಡೋ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಮುಂದಿನ ಎಲೆಕ್ಷನ್ಗೆ 3 ವರ್ಷ ಮುನ್ನವೇ ನಮ್ಮಲ್ಲಿ ಕ್ಲಾರಿಟಿ ಇದೆ ಅನ್ನೋ ದೊಡ್ಡ ಸಿಗ್ನಲ್ NDA ಕಡೆಯಿಂದ ಸಿಗ್ತಾ ಇರೋದು ಕಾಣಿಸ್ತಾ ಇದೆ. ಇನ್ನು ಕೇವಲ ನಾರಾ ಲೋಕೇಶ್ ಮಾತ್ರವಲ್ಲ, ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಅಷ್ಟೇ ಸ್ಪಷ್ಟವಾಗಿ ಪ್ರಧಾನಿ ಮೋದಿಯನ್ನ ಶ್ಲಾಘಿಸಿದ್ದಾರೆ. ಮೋದಿಗೆ ಜಯಘೋಷ ಹಾಕುತ್ತಲೇ ತಮ್ಮ ಭಾಷಣವನ್ನ ಆರಂಭಿಸೋ ಚಂದ್ರಬಾಬು ನಾಯ್ಡು, ಇಡೀ ಪ್ರಜಾಪ್ರಭುತ್ವ ಪ್ರಪಂಚದಲ್ಲಿ ಉತ್ತಮ ಆಡಳಿತ ಹಾಗೂ ಟೆಕ್ನಾಲಜಿ ಜೊತೆಯಲ್ಲಿ 144 ಕೋಟಿ ಜನಸಂಖ್ಯೆ ಇರೋ ದೇಶವನ್ನ ಮುನ್ನಡೆಸ್ತಾ ಇರೋ ಯಶಸ್ವಿ ನಾಯಕ ಯಾರಾದ್ರೂ ಇದ್ರೆ ಅದು ಒನ್ ಅಂಡ್ ಓನ್ಲಿ ಮೋದಿ ಅಂತ ಹೇಳ್ತಾರೆ. ಅಲ್ಲದೆ ಕಳೆದ 12 ವರ್ಷಗಳಲ್ಲಿ ಭಾರತ ಯಾವೆಲ್ಲ ವಲಯದಲ್ಲಿ ಪ್ರಗತಿ ಕಂಡಿದೆ ಅನ್ನೋದನ್ನ ನೋಡ್ತಾನೆ ಇದ್ದೀರಾ. ಇವತ್ತು ಡಿಜಿಟಲ್ ಇಂಡಿಯಾದಲ್ಲಿ ನಮ್ಮಷ್ಟು ಸಕ್ಸಸ್ ಆಗಿರೋ ದೇಶ ಇನ್ನೊಂದು ಇಲ್ಲ. ಯಾವ ಚೈನಾ, ಅಮೆರಿಕ ಕೂಡ ನಮ್ಮನ್ನ ಹಿಂದಿಕ್ಕೋದಕ್ಕೆ ಸಾಧ್ಯವಾಗಿಲ್ಲ. ಅದೆಲ್ಲದಕ್ಕೂ ಕಾರಣ ಪ್ರಧಾನಿ ಮೋದಿ ನೇತೃತ್ವ ಅಂತ 100ಕ್ಕೆ 100 ಕ್ರೆಡಿಟ್ ನೀಡೋ ಕೆಲಸ ನಾಯ್ಡು ಕಡೆಯಿಂದ ಆಗುತ್ತೆ. ಇದು ಸದ್ಯ ಇದ್ದ ಪರಿಸ್ಥಿತಿಯಲ್ಲಿ ಪ್ರಧಾನಿ ಮೋದಿಯ ಮನೋಸ್ಥೈರ್ಯವನ್ನ ಹೆಚ್ಚಿಸೋ ನಡೆ ಅಂತ ಅನ್ನಿಸ್ಕೊಳ್ತಾ ಇದೆ. ಇದು ಕೇವಲ ಇಷ್ಟಕ್ಕೆ ಸೀಮಿತವಾಗಿದೆ, ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಚರ್ಚಿಸುವುದಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದೇನೆಂದ್ರೆ 2024ರ ರಿಸಲ್ಟ್ನಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿ ಕೊನೆಗೆ ನಾಯ್ಡು ಹಾಗೂ ನಿತೀಶ್ ಬೆಂಬಲದಿಂದ NDA ಸರ್ಕಾರ ರಚನೆ ಆಗ್ತಾ ಇದ್ದಂತೆಯೇ 6 ತಿಂಗಳುಗಳ ಕಾಲ ಈ ಸರ್ಕಾರ ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ, ನಾಡಿದ್ದು ಬಿದ್ದೋಗುತ್ತೆ, ಬಿರುಕು ಬಿಟ್ಟಿದೆಯಂತೆ, ಭಿನ್ನಮತ ಇದೆಯಂತೆ ಅನ್ನೋ ಮಾತುಗಳು ವಿಪಕ್ಷಗಳ ಕಡೆಯಿಂದ ಸತತವಾಗಿ ಬರ್ತಾನೆ ಇತ್ತು. ಆದ್ರೆ ಅದ್ಯಾವುದೂ ನಡೀಲಿಲ್ಲ. ಅದೂ ಅಲ್ಲದೆ ಎಲ್ಲಾ ರೂಮರ್ಗಳ ನಡುವೆಯೂ ಹಿರಿಯ ನಾಯಕ ನಿತೀಶ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಆ ಸ್ಥಾನಕ್ಕೆ ಬಿಜೆಪಿ ನಾಯಕ ಬಂದು ಕೂತಿದ್ದು ಆಯ್ತು. ಇಲ್ಲೂ ಕೂಡ ಒಗ್ಗಟ್ಟನ್ನ ಮುರಿಯೋದಕ್ಕೆ ಸಾಧ್ಯವಾಗಲಿಲ್ಲ. ಈಗ ನೋಡಿದ್ರೆ ಆಲ್ರೆಡಿ ಮುಂದಿನ ಅವಧಿಗೂ ಹಿಂಟ್ ಕೊಟ್ಟಿದ್ದಾರೆ. ಈಗ ಜಿರಳೆಗಳು ಅಥವಾ ಇನ್ನಿತರೆ ಹೋರಾಟಗಳು ನಡೀತಾ ಇರೋದು ಮೋದಿಯನ್ನ ಕೆಳಗಿಳಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಮೋದಿ ಕೆಳಗಿಳಿಯೋದಿಲ್ಲ, ಮುಂದಿನ ಬಾರಿಯೂ ಅವರೇ ಇರ್ತಾರೆ ಅನ್ನೋದನ್ನ NDAಯಲ್ಲಿರೋ ಮಿತ್ರರೇ ಹೇಳ್ತಾ ಇರೋದು ದೃಢವಾದ ಸಂದೇಶವನ್ನ ನೀಡಿದಂತೆ ಕಾಣಿಸ್ತಾ ಇದೆ. ಅಂದಹಾಗೆ ಪ್ರಧಾನಿ ಕುರ್ಚಿ ಅನ್ನೋದು ಅಪರೂಪದ ವ್ಯಕ್ತಿಗಳಿಗೆ ಮಾತ್ರ ಸಿಗೋ ಹುದ್ದೆ ಆಗಿದ್ರು ಹತ್ತಿರದಿಂದ ನೋಡಿದವರು ಯಾರು ನಾನು ಪ್ರಧಾನಿ ಆಗ್ಬೇಕು ಅಂತ ಹೇಳೋದಿಲ್ಲ. ಯಾಕಂದ್ರೆ ಆ ಸ್ಥಾನದಲ್ಲಿದ್ರೆ ಯಾರ್ಯಾರಿಂದ ಏನೇನೆಲ್ಲ ಅವಹೇಳನ ಪಡಬೇಕು ಅನ್ನೋದನ್ನ ನೋಡ್ತಾನೆ ಇದ್ದೀರಾ. ಪ್ರತಿ ಕ್ಷಣಕ್ಕೂ ನಮ್ಮನ್ನ ದೇಶದ ಒಳಗಿರುವವರೇ ಹೊಂಚು ಹಾಕೋ ಪಟ್ಟವನ್ನ ಕುಟುಂಬಸ್ಥರಾಗ್ಲಿ ಅಥವಾ ಸೀಕ್ರೆಟ್ ಆಗಿ ಕುಟುಂಬ ಮೇಂಟೈನ್ ಮಾಡ್ತಾ ಇರುವವರಿಗೆ ನಿರ್ವಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. కష్టపడే వారికి ఇవా చివరికి మనం ఇచ్చేదేం, కొత్త తరానికి ఏం తెలుసు? ఆయన పడ్డ కష్టం, ఒక్క రోజు కూడా సెలవు తీసుకోలేదు మన ప్రధానమంత్రి గారు. ఈరోజు పెట్టుబడులు వస్తున్నాయి మనకి, ఒక్క రోజు కూడా సెలవు తీసుకోలేదు.